ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಈ ಟಾರ್ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ 15 ಗುಂಟೆ ಮಾವಿನ ತೋಟ. ಇದು ನೋಡಿ, ಊರ ಪಕ್ಕದ ಜಾಗ ಇದು. ನೋಡಿ, ಊರ ಪಕ್ಕದ ಜಾಗ ಇದು ಬಂದು ನಿಮ್ಗೆ ಈಸ್ಟು ಮತ್ತು ನಾರ್ತ್ ಫೇಸಿಂಗ್ಗೆ ಕಾರ್ನರ್ ಬರುತ್ತೆ. ನಿಮಗೆ ಇದು 1 ಎಕರೆ ಇದೆ ಟೋಟಲು. ನೀವು ಎಲ್ಲಿ ಬೇಕಾದ್ರೂ ಈ ಜಾಗ ತೊಗೋಬೋದು. 15 ಗುಂಟೆನ ಎಲ್ಲಿ ಬೇಕಾದರೂ ಕೊಡ್ತಾರೆ. ಇಲ್ಲೇ ಕೊಡ್ತೀನಿ ಅಂದರು. ಈಸ್ಟು ಮತ್ತು ಈ ನಾರ್ತ್ ಫೇಸಿಂಗ್ ಕಡೆಗೆ ಕೊಡ್ತೀನಿ ಅಂತ ಹೇಳಿದರೆ ಫುಲ್ಲು ಒಬ್ರದ್ದು ಜಾಗ ಇದು. ಈ ಜಾಗ ಬಂದು ರಾಮನಗರಕ್ಕೆ 13 ಕಿಲೋಮೀಟ್ರ್ ಆಗುತ್ತೆ, ಚನ್ನಪಟ್ಟಣಕ್ಕೆ 13 ಕಿಲೋಮೀಟ್ರ್ ಆಗುತ್ತೆ, ಕೆಂಗೇರಿಗೆ ಇಲ್ಲಿಂದ 47 ಕಿಲೋಮೀಟ್ರ್ ಆಗುತ್ತೆ, ಕನಕಪುರಕ್ಕೆ ಇಲ್ಲಿಂದ 25 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಮತ್ತು ನಿಮಗೆ ಊರ ಪಕ್ಕದ್ದೇ ಜಾಗ ಆಗಿರೋದ್ರಿಂದ ವಿದ್ಯುತ್ ಕಂಬ ಮತ್ತು ನಿಮಗೆ ನೀರು, ಇದು ಪಂಚಾಯತಿಯಿಂದ ಏನೇನು ಸವಲತ್ತುಗಳು ಸಿಗಬೇಕೋ ಎಲ್ಲ ಸವಲತ್ತುಗಳು ಈ ಜಾಗಕ್ಕೆ ಸಿಗುತ್ತೆ. ನಿಮಗೆ ಈ 15 ಗುಂಟೆಲಿ ಒಂದು 20ಕ್ಕಿಂತ ಜಾಸ್ತಿ ಮಾವಿನ ಮರಗಳು ಬರುತ್ತೆ. ಮತ್ತು ಎಲ್ಲ ಮರಗಳು ಕೂಡ ತುಂಬಾ ಆರೋಗ್ಯವಾಗಿದೆ. ನಿಮಗೆ ಈಸ್ಟ್ ಫೇಸಿಂಗ್ ಬಂದು ಟಾರ್ ರೋಡ್ ಬಂದರೆ, ನಾರ್ತ್ ಫೇಸಿಂಗ್ ಬಂದು ಸಿಮೆಂಟ್ ರೋಡ್ ಬರುತ್ತೆ. ಸಿಮೆಂಟ್ ರೋಡ್ ಬಂದು ನಿಮಗೆ 20 ಅಡಿಗಿಂತ ಜಾಸ್ತಿ ದೊಡ್ಡದಾಗಿರುವಂಥ ರಸ್ತೆ ಇದು. ನೋಡಿ, ಊರ ಪಕ್ಕದ್ದೇ ಆಗಿರೋದ್ರಿಂದ ಇದ್ರ ಬೆಲೆ ಬಂದು 4.5 ಲಕ್ಷ ಗುಂಟೆ ಹೇಳ್ತಾರೆ. ಯಾಕೆ ಅಂತಂದರೆ ಇದು ಸೈಟ್ ಆಗುವಂಥ ಜಾಗ ಆಗಿರೋದ್ರಿಂದ ಇದಕ್ಕೆ ಈ ಬೆಲೆ ಹೇಳ್ತಾರೆ. ಮತ್ತು ಇದು ಬಂದು ರಾಮನಗರ ಬೆಂಗಳೂರು ಸೌತ್ ಆಗಿರೋದ್ರಿಂದನೂ ಇದೆಲ್ಲ ಬೆಲೆ ಜಾಸ್ತಿ ಮಾಡಿ ಹೇಳ್ತಾ ಇದ್ದಾರೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ತೋಟ ಮಾಡ್ಕೊಂಡು ಆರಾಮಾಗಿ ವಾಸ ಮಾಡ್ಬೋದು. ನೋಡಿ, ಪಕ್ಕದಲ್ಲಿ ತೋಟ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಹಾಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ. ಇದೇ ಥರ ನೀವು ಕೂಡ ಇಲ್ಲಿ ಏನು ಬೇಕಾದರೂ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಅಂದರೆ ನಿಮ್ಮೂರು ಎಲ್ಲ ಇಲ್ವಿವ್ ಪ್ರಾಪರ್ಟಿ ಇದು. ಇಲ್ವಿವು ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಯಾರೆಲ್ಲ 10 ಗುಂಟೆ 15 ಗುಂಟೆ ಹುಡುಕ್ತಾ ಇರ್ತೀರ ಅಂಥವ್ರಿಗಂತೂ ಈ ಜಾಗ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವೀಡಿಯೋದಲ್ಲ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಷ್ಟು ಚೆನ್ನಾಗಿದೆ ಲೊಕೇಶನ್ ಅಂದರೆ ತುಂಬಾ ಚೆನ್ನಾಗಿದೆ. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರೋಂಥ ಜಾಗ ಇದು ನೋಡಿ.